Welcome to second PUC Political Science class. First and foremost, I congratulate all of you to come to the second PUC class. ರಾಜ್ಯಶಾಸ್ತ್ರ ವಿಷಯದ ಸೆಕೆಂಡ್ PUC ಕ್ಲಾಸ್ಗೆ ಆಗಮಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಪೂರ್ವದಲ್ಲಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. PUC second year Political Science has total 9 chapters. ರಾಜ್ಯಶಾಸ್ತ್ರ 2ನೇ ವರ್ಷದ ವಿದ್ಯಾರ್ಥಿಗಳ ವಿಷಯವು ಒಟ್ಟು 9 ವಿಷಯಗಳನ್ನು ಒಳಗೊಂಡಿದೆ. Now today we will discuss about the first chapter, origin and growth of Indian political system. ಇವತ್ತು ನಾವು ಅಧ್ಯಯನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಪ್ರಥಮ ವಿಷಯ ಯಾವುದಪ್ಪ ಅಂದ್ರೆ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ. So in the first chapter, what are the various topics we are studying? The one of the important topic we are dealing is, ಇವತ್ತು ನಾವು ಅಧ್ಯಯನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಈ ಮೊದಲ ಅಧ್ಯಾಯದ ಒಟ್ಟು ವಿಷಯಗಳು ಏನಪ್ಪಾ ಅಂದ್ರೆ ಅದರಲ್ಲಿ ಮುಖ್ಯವಾದ ಒಂದು ವಿಷಯ, ಅತಿ ಮುಖ್ಯವಾದದ್ದು ಯಾವುದನ್ನು ನಾವು ವಿಷಯ ಆಯ್ಕೆ ಮಾಡಿಕೊಂಡಿದ್ದೀವಿ ಅಂದ್ರೆ ಒಟ್ಟು 5ರಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 1935ರ ಭಾರತ ಸರ್ಕಾರ ಕಾಯ್ದೆ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಸೆಕೆಂಡ್ ಒನ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ 1947 1947ರ ಭಾರತ ಸರ್ಕಾರ ಸ್ವಾತಂತ್ರ್ಯ ಕಾಯ್ದೆ ಬಗ್ಗೆ ಅಧ್ಯಯನ ಮಾಡ್ತೀವಿ. ಥರ್ಡ್ ಒನ್ ಇಂಟೇರಿಮ್ ಗೌರ್ಮೆಂಟ್, ಮಧ್ಯಂತರ ಸರ್ಕಾರ ಯಾವ ರೀತಿ ನಮ್ಮ ದೇಶದಲ್ಲಿ ರಚನೆ ಆಯಿತು ಎಂಬುದರ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಫೋರ್ತ್ ಒನ್ ಫಸ್ಟ್ ಜನರಲ್ ಇಲೆಕ್ಷನ್, ಭಾರತ ದೇಶದಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆಯಿತು, ಅದರ ಬಗ್ಗೆ ನಾವು ಡೀಟೇಲ್ ಆಗಿ ಈ ಅಧ್ಯಾಯದಲ್ಲಿ ತಿಳ್ಕೊಳ್ತೀವಿ. ನೆಕ್ಸ್ಟ್ ಒನ್ ಇಂಟಿಗ್ರೇಷನ್ ಆಫ್ ಪ್ರಿನ್ಸ್ಲಿ ಸ್ಟೇಟ್ಸ್, ದೇಶೀಯ ಸಂಸ್ಥಾನಗಳ ಏಕೀಕರಣ ಹೇಗೆ ಮಾಡಿದ್ರು ಸ್ವತಂತ್ರ ಸಿಕ್ಕ ನಂತರ ಎಂಬುದರ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಲಾಸ್ಟ್ ಒನ್ ರಿಆರ್ಗನೈಸೇಷನ್ ಆಫ್ ಸ್ಟೇಟ್ಸ್, ರಾಜ್ಯಗಳ ಪುನರ್ರಚನೆ ಹೇಗೆ ಮಾಡಿದ್ರು ಎಂಬುದರ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಸೊ in this first chapter, what are the various topics we are covering in the first chapter? ಈ ಅಧ್ಯಾಯದಲ್ಲಿ ಇಷ್ಟೆಲ್ಲ ವಿಷಯಗಳನ್ನು ನಾವು ಕವರ್ ಮಾಡಿ ಅಧ್ಯಯನ ಮಾಡ್ತೀವಿ. ಸೊ what is the objective of studying the first chapter? ಈ ಎಲ್ಲ ವಿಷಯಗಳನ್ನು ನಾವು ಅಧ್ಯಯನ ಮಾಡುವ ಹಿಂದಿನ ಉದ್ದೇಶ ಏನಿದೆ? ನಮಗೆ ಈ ಫಸ್ಟ್ ಚಾಪ್ಟರ್ ಏನು ವಿದ್ಯಾರ್ಥಿಗಳಿಗೆ ತಿಳಿಸಲಿಕ್ಕೆ ಹೊರಟಿದೆ ಅಂದ್ರೆ, one of the important objective this particular chapter is, ಒಂದು ಮುಖ್ಯ ಉದ್ದೇಶ ಮಕ್ಕಳಿಗೆ ಏನು ತಿಳಿಸಲಿಕ್ಕೆ ಹೊರಟಿದೆ ಇದಂದ್ರೆ, to understand the legacy of national movement, to inculcate spirit of nationalism among the students. ಫಸ್ಟ್ ಒಂದು ಉದ್ದೇಶ ಮಕ್ಕಳಿಗೆ ಏನು ತಿಳಿಸ್ಲಿಕ್ಕೆ ಹೊರಟಿದೆ ಫಸ್ಟ್ ಚಾಪ್ಟರ್ ಇಷ್ಟೆಲ್ಲ ವಿಷಯಗಳಂದ್ರೆ, ಎಲ್ಲ ಭಾರತದ ರಾಷ್ಟ್ರೀಯತೆಯ ಮನೋಭಾವನೆಯನ್ನ ವಿದ್ಯಾರ್ಥಿಗಳಲ್ಲಿ ಮೂಡಿಸುವುದು. ಟು ಅಂಡರ್ಸ್ಟ್ಯಾಂಡ್ ದಿ ಲೆಗಸಿ ಆಫ್ ನ್ಯಾಷನಲ್ ಮೂವ್ಮೆಂಟ್, ಭಾರತ ಸ್ವಾತಂತ್ರ್ಯ ಹೋರಾಟದ ಪರಂಪರೆಯ ಬಗ್ಗೆ ಮಕ್ಕಳಿಗೆ ತಿಳಿಸುವುದು ಒಂದು, ಮತ್ತೆ ಮಕ್ಕಳಲ್ಲಿ ರಾಷ್ಟ್ರೀಯತೆಯ ಮನೋಭಾವನೆ ಬೆಳೆಸುವುದು. ಅಂಡ್ ಟು ಇನ್ಕಲ್ಕೇಟ್ ಸ್ಪಿರಿಟ್ ಆಫ್ ನ್ಯಾಷನಲಿಸಂ ಅಮಂಗ್ ದ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರದ ಮನೋಭಾವನೆಯನ್ನ ಬೆಳೆಸುವುದು. ಭಾರತವು ನಮ್ಮ ದೇಶ ಎಂಬುದನ್ನು ಬೆಳೆಸುವಂತ ಉದ್ದೇಶ ಈ ಚಾಪ್ಟರ್ ಹಿಂದೆ ಇದೆ. ದ ಸೆಕೆಂಡ್ ಒನ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಈಸ್ ಟು ಅಂಡರ್ಸ್ಟ್ಯಾಂಡ್ ದಿ ವೇರಿಯಸ್ ಆಕ್ಟ್ಸ್ ಪಾಸ್ಡ್ ಬೈ ದಿ ಬ್ರಿಟಿಷರ್ಸ್. ಬ್ರಿಟಿಷರಿಂದ ಹೊರಡಿಸಲ್ಪಟ್ಟಂತ ಹಲವಾರು ಕಾಯ್ದೆಗಳನ್ನು ನಾವು ತಿಳ್ಕೊಳ್ತೀವಿ. ದ ವೇರಿಯಸ್ ಆಕ್ಟ್ಸ್ ಪಾಸ್ಡ್ ಬೈ ದಿ ಬ್ರಿಟಿಷರ್ಸ್ ಅಂಡ್ ದೀಸ್ ಆಕ್ಟ್ಸ್ later on to influence to the framers of the constitution to frame the constitution of India. ಬ್ರಿಟಿಷರು ಹೊರಡಿಸಿರ್ತಕ್ಕಂಥ ವಿವಿಧ ಕಾಯ್ದೆಗಳನ್ನ ನಾವು ತಿಳಿದುಕೊಳ್ಳೋ ನಂತರ ಮತ್ತೆ ನಾವು ಏನು ತಿಳ್ಕೊಳ್ತೀವಪ್ಪ ಇದರಲ್ಲಿ ಅಂದ್ರೆ, ಸಂವಿಧಾನ ರಚನಾಕಾರರ ಮೇಲೆ ಈ ಕಾಯ್ದೆಗಳು ಯಾವ ರೀತಿ ಪ್ರಭಾವ ಬೀರಿದು, ಸಂವಿಧಾನ ರಚನೆ ಮಾಡಲಿಕ್ಕೆ ಈ ಬ್ರಿಟಿಷರು ಹೊರಡಿಸಿದ ಕಾಯ್ದೆಗಳು ಯಾವ ರೀತಿ ಸಹಾಯಕವಾದವು ನಮ್ಮ ಸಂವಿಧಾನ ರಚನೆ ಮಾಡಲಿಕ್ಕೆ ಎಂಬುದರ ಬಗ್ಗೆ
ಈ ಅಧ್ಯಾಯದಲ್ಲಿ ಸೆಕೆಂಡ್ ಉದ್ದೇಶವನ್ನ ಮಕ್ಕಳಲ್ಲಿ ತಿಳಿಸಲಿಕ್ಕೆ ಇದು ಚಾಪ್ಟರ್ ಇದ್ದದ್ದು. ದ ಥರ್ಡ್ ಒನ್ ಇಂಪಾರ್ಟೆಂಟ್ ಅಬ್ಜೆಕ್ಟ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಈಸ್, ಮೂರನೇದೊಂದು ಮುಖ್ಯ ಉದ್ದೇಶ ಏನ್ ತಿಳಿಸಲಿಕ್ಕೆ ಹೊಂಟಿದೆ ಈ ಫಸ್ಟ್ ಚಾಪ್ಟರ್ ಅಂದ್ರೆ ಪೊಲಿಟಿಕಲ್ ಡೆವಲಪ್ಮೆಂಟ್ ಅಂಡ್ ಇಂಟೇರಿಮ್ ಗವರ್ಮೆಂಟ್. ಟು ನೋ ಅಬೌಟ್ ದಿ ಪೊಲಿಟಿಕಲ್ ಡೆವಲಪ್ಮೆಂಟ್ ಅಂಡ್ ಆಲ್ಸೋ ಅಬೌಟ್ ದಿ ಇಂಟೇರಿಮ್ ಗವರ್ಮೆಂಟ್. ರಾಜಕೀಯ ಬೆಳವಣಿಗೆ ಉಗಮದ ಬಗ್ಗೆ ತಿಳ್ಕೊಳ್ತೀವಿ ಮತ್ತೆ ಮಧ್ಯಂತರ ಸರ್ಕಾರದ ಬಗ್ಗೆ ತಿಳ್ಕೊಳ್ತೀವಿ. ಅಂಡ್ ಆಲ್ಸೋ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದಿ ವರ್ಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ಸಂವಿಧಾನದ ರಚನಾ ಸಭೆ ಸೇರಿತ್ತಲ್ಲ, ಸಂವಿಧಾನ ರಚನೆ ಮಾಡಲಿಕ್ಕೆ ಅದು ಹೇಗೆ ಕೆಲಸ ಮಾಡಿತ್ತು. ಅಂಡ್ ಕಾನ್ಸ್ಟಿಟ್ಯೂಷನ್ ಆಮೇಲೆ ಹೌ ದಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಟು ಡಿಸ್ಕಸ್ ಅಂಡ್ ಡ್ರಾಫ್ಟ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸಂವಿಧಾನ ರಚನಾ ಸಭೆ ಸೇರಿತ್ತಲ್ಲ, ಅವ್ರು ಯಾವ ರೀತಿ ಸಂವಿಧಾನದ ಕರಡನ್ನ ಸಿದ್ಧಪಡಿಸಿ ನಮ್ಮ ಭಾರತದ ಸಂವಿಧಾನವನ್ನ ರಚನೆ ಮಾಡಲಿಕ್ಕೆ ಹೆಲ್ಪ್ ಆಯಿತು ಎಂಬುದರ ಬಗ್ಗೆ ನಾವು ತಿಳ್ಕೊಳ್ತೀವಿ. ನೆಕ್ಸ್ಟ್ ಫೋರ್ತ್ ಒನ್ ಅಬ್ಜೆಕ್ಟಿವ್ ಈ ಚಾಪ್ಟರ್ ನಲ್ಲಿ ನಾಲ್ಕನೇ ಮುಖ್ಯ ಉದ್ದೇಶ ಏನಿದೆಪ್ಪ ಅಂದ್ರೆ ನಾವು ತಿಳ್ಕೊಳ್ಬೇಕೆ ಅಂದ್ರೆ the next one important objective of this particular chapter to understand the hurdles in integration of states. ದೇಶೀಯ ಸಂಸ್ಥಾನಗಳ ಏಕೀಕರಣದ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೀವಿ. ದೇಶದಲ್ಲಿ ಇರತಕ್ಕಂಥ ಎಲ್ಲ ದೇಶೀಯ ಸಂಸ್ಥಾನಗಳನ್ನ ಏಕೀಕರಣ ಸ್ವಾತಂತ್ರ್ಯ ಸಿಕ್ಕ ನಂತರ ಏಕೀಕರಣ ಮಾಡಬೇಕಾಗಿತ್ತು. ಆ ಏಕೀಕರಣದ ಬಗ್ಗೆ ಯಾವ ರೀತಿ ಎಂಬುದನ್ನ ನಾವೇನು ತಿಳ್ಕೊಳ್ಳೋದು. ಟು ಅಂಡರ್ಸ್ಟ್ಯಾಂಡ್ ದಿ ಹರ್ಡಲ್ಸ್ ಇನ್ ಇಂಟಿಗ್ರೇಷನ್ ಆಫ್ ಸ್ಟೇಟ್ ಅಂಡ್ ಅಂಡರ್ಸ್ಟ್ಯಾಂಡ್ ಬೇಸಿಕ್ ಆಫ್ ರಿಆರ್ಗನೈಸೇಷನ್ ಆಫ್ ಸ್ಟೇಟ್ಸ್. So we know that India nearly 565 princely states were existed, and these princely states were not ready to join with the Indian Union. ಭಾರತ ಸ್ವತಂತ್ರ ಸಿಕ್ಕ ನಂತರ 565 ದೇಶೀಯ ಸಂಸ್ಥಾನಗಳನ್ನ ಏಕೀಕರಣ ಮಾಡಬೇಕಾದಂತ ಒಂದು ಉದ್ದೇಶ ಇತ್ತು. ಆ ಎಲ್ಲಾ ದೇಶೀಯ ಸಂಸ್ಥಾನಗಳು ಭಾರತದ ಯೂನಿಯನ್ ಒಕ್ಕೂಟದಲ್ಲಿ ಇರಲಿಕ್ಕೆ ಸೇರಲಿಕ್ಕೆ ಒಪ್ಪಿಗೆಯನ್ನ ಸೂಚಿಸಲಿಲ್ಲ. ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದಿ ಲಾಟ್ಸ್ ಆಫ್ ಚಾಲೆಂಜಸ್ ಟು ಇಂಡಿಪೆಂಡೆಂಟ್ ಇಂಡಿಯಾ, ಭಾರತದ ಮುಂದೆ ಇದೊಂದು ದೊಡ್ಡ ಸಮಸ್ಯೆಯಾಗಿ ಕಾಡಲ್ಪಟ್ಟಿತ್ತು. ಸೊ ದೇರ್ ವಾಸ್ ಅ ಲಾಟ್ಸ್ ಆಫ್ ಚಾಲೆಂಜ್ ಟು ಇಂಡಿಪೆಂಡೆನ್ಸ್ ಆಫ್ ಇಂಡಿಯಾ. ವಿ ಆರ್ ಡಿಸ್ಕಸಿಂಗ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಈ 4 ಉದ್ದೇಶಗಳನ್ನ ಈ ಅಧ್ಯಾಯದಲ್ಲಿ ನಮಗೆ ಈ ಚಾಪ್ಟರ್ ಮಕ್ಕಳಿಗೆ ತಿಳಿಸುವ ಹಿಂದಿನ ಮೂಲ ಉದ್ದೇಶವನ್ನ ಹೊಂದಿದೆ. Next, students, to know about the origin and growth of Indian political system. ಇವತ್ತು ನಾವು ಅಧ್ಯಯನ ವಿಷಯಕ್ಕೆ ಹೋಗೋಣ. To know about the origin and growth of Indian political system. ಮಕ್ಕಳೇ, ನಾವು ಇವತ್ತು ನೇರವಾಗಿ ವಿಷಯಕ್ಕೆ ಹೋಗೋಣ. ಪ್ರಥಮ ಚಾಪ್ಟರ್ದಲ್ಲಿ ಭಾರತದ ರಾಜಕೀಯ ವ್ಯವಸ್ಥೆ ಉಗಮ ಮತ್ತು ಬೆಳವಣಿಗೆ ಬಗ್ಗೆ ನಾವು ತಿಳ್ಕೊಳ್ಳೋಣ. To know about the founder of the national freedom struggle. ಭಾರತದ ರಾಜಕೀಯ ವ್ಯವಸ್ಥೆ ಉಗಮ ಮತ್ತು ಬೆಳವಣಿಗೆ ಬಗ್ಗೆ ತಿಳ್ಕೊಬೇಕಾದ್ರೆ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದದ್ದು ಏನಪ್ಪಾ ಅಂದ್ರೆ ಭಾರತ ಸ್ವಾತಂತ್ರ್ಯ ಹೋರಾಟದ ಚಳುವಳಿಯ ಸ್ಥಾಪಕರ ಬಗ್ಗೆ ಅಧ್ಯಯನ ಮಾಡಬೇಕಾಗತ್ತೆ. ಸ್ಥಾಪಕರ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡಬೇಕು. As well know that Indian freedom struggle, it was the greatest mass movement in the world history. ನಾವೆಲ್ಲರೂ ತಿಳಿದುಕೊಂಡಿರುವ ಹಾಗೆ ಭಾರತದ ಸ್ವಾತಂತ್ರ್ಯ ಹೋರಾಟವು ಜಗತ್ತಿನ ಇತಿಹಾಸದ ಪುಟದಲ್ಲಿ ಸೇರಲ್ಪಟ್ಟಿರ್ತಕ್ಕಂಥ ಒಂದು ದೊಡ್ಡ ಹೋರಾಟ ಅಂತ ನಿಮಗೆಲ್ಲರಿಗೂ ಈಗಾಗಲೇ ತಿಳ್ಕೊಂಡಿದ್ದೀವಿ. ಅದೊಂದು ದೊಡ್ಡ ಹೋರಾಟ, ದ ಮಾಸ್ ಮೂವ್ಮೆಂಟ್ ಇನ್ ದ ವರ್ಲ್ಡ್ ಹಿಸ್ಟ್ರಿ. ನೌ ಯು ಮೇ ಆಸ್ಕ್ why it is called as mass movement. ನೀವು ಕೇಳಬಹುದು, ಇದು ದೊಡ್ಡ ಹೋರಾಟ ಯಾಕಾಯಿತು? ಜಗತ್ತಿನಲ್ಲಿ ಎಲ್ಲ ದೇಶಗಳು ತಮ್ಮ ತಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಎಲ್ಲ ರಾಷ್ಟ್ರಗಳು ಚಳವಳಿಯನ್ನು ಪ್ರಾರಂಭ ಮಾಡಿದ್ರು. ಅವು ಮಾತ್ರ ಜಗತ್ತಿನ ಇತಿಹಾಸ ಪುಟದಲ್ಲಿ ಸೇರಲಿಲ್ಲ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮವು ಒಂದು ದೊಡ್ಡ ಇತಿಹಾಸ ಪುಟದಲ್ಲಿ, ಜಗತ್ತಿನ ಇತಿಹಾಸ ಪುಟದಲ್ಲಿ ಸೇರಲ್ಪಟ್ಟಿತ್ತು. ಯಾಕೆ? ನೌ ಯು ಮೇ ಆಸ್ಕ್ why it is called as mass movement. ನೀವು ಕೇಳಬಹುದು, ಇದೊಂದು ದೊಡ್ಡ ಇತಿಹಾಸದ ಪುಟದಲ್ಲಿ ಹೇಗೆ ಸೇರಿಕೊಂಡಿತು ಅಂತ ನೀವು ಪ್ರಶ್ನೆ ಮಾಡಬಹುದು. ಬಿಕಾಸ್ ಇನ್ ದ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್, ಪೀಪಲ್ ಫ್ರಮ್ ದಿ ಆಲ್ ಸ್ಟೇಟ್ ಆಫ್ ದ ಸೊಸೈಟಿ ದೇ ಆರ್ ಪಾರ್ಟಿಸಿಪೇಟ್.
ಭಾರತದಲ್ಲಿರ್ತಕ್ಕಂಥ ಎಲ್ಲಾ ರಾಜ್ಯಗಳ ಎಲ್ಲಾ ಸಮಾಜದಲ್ಲಿರ್ತಕ್ಕಂಥ ಜನರು ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು, ಭಾಗವಹಿಸಿದ್ರು. ಅದಕ್ಕೆ ಇದೊಂದು ದೊಡ್ಡ ಹೋರಾಟ ಅಂತ ಕಾರಣ ಕೊಡ್ಲಿಕ್ಕೆ ಸಾಧ್ಯವಾಗತ್ತೆ. ಲೈಕ್ ಫ್ರಮ್ ದಿ ಫಾರ್ಮರ್ಸ್, ಸ್ಟೂಡೆಂಟ್ಸ್, scientists and everybody, they are participate in the Indian freedom struggle. ರೈತರು ಭಾಗವಹಿಸಿದ್ರು ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ, ವಿಜ್ಞಾನಿಗಳು ಭಾಗವಹಿಸಿದ್ರು, ಶಿಕ್ಷಣ ತಜ್ಞರು ಭಾಗವಹಿಸಿದ್ರು, ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಅದಕ್ಕೆ ನಾವು ಏನು ಕೊಡಬಹುದಪ್ಪ ಅಂದ್ರೆ ಇದೊಂದು ದೊಡ್ಡ ಹೋರಾಟ ಅಂತ ನಾವು ಉದಾಹರಣೆನ ಕೊಡಬಹುದು. So it is known as the mass movement in the world history. So it is known as the mass movement in the world history. ಅದಕ್ಕೆ ನಾವು ಇದನ್ನ ಒಂದು ಜಗತ್ತಿನಲ್ಲಿ ದೊಡ್ಡ ಸ್ವಾತಂತ್ರ್ಯ ಹೋರಾಟ ಅಂತ ಗೆಸ್ ಮಾಡಬಹುದು, ಹೋಲಿಸಬಹುದು. Indian political leaders organized the all Indians and created political consciousness and raised awareness among the many Indian peoples. ಭಾರತದ ರಾಜಕೀಯ ನಾಯಕರು ಸ್ವಾತಂತ್ರ್ಯಕ್ಕೋಸ್ಕರ ಎಲ್ಲಾ ಜನರನ್ನ, ಭಾರತೀಯರನ್ನ ಒಂದುಗೂಡಿಸಿ ಅವರಲ್ಲಿ ರಾಜಕೀಯ ಮನವರಿಕೆ ಮಾಡಿದರು, ರಾಜಕೀಯ ಪರಿಜ್ಞಾನವನ್ನ ಮೂಡಿಸಿದರು. ಯಾಕಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡುವ ಉದ್ದೇಶ ಇದರ ಹಿಂದೆ ಇತ್ತು ಅಂತ ನಾವು ತಿಳ್ಕೊಳ್ಬಹುದು. A lot of Indian political leaders devoted their entire lives for the Indian freedom. ಭಾರತದ ಬಹಳಷ್ಟು ರಾಜಕೀಯ ನಾಯಕರು ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು. ಲೈಕ್ ಜವಾಹರ್ಲಾಲ್ ನೆಹರು, ದಾದಾಬಾಯಿ ನವರೋಜಿ, ಗೋಪಾಲ್ ಕೃಷ್ಣ ಗೋಖಲೆ, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್, ಬಾಲ್ ಗಂಗಾಧರ್ ತಿಲಕ್, MK ಗಾಂಧಿ, ಭಗತ್ ಸಿಂಗ್, PD ಸಾವರ್ಕರ್, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, PD ಸಾವರ್ಕರ್, BR ಅಂಬೇಡ್ಕರ್, C ರಾಜಗೋಪಾಲಾಚಾರಿ, many more leaders that sacrificed their entire lives for the Indian freedom. So India independent on 15th August 1947. ಇಷ್ಟೆಲ್ಲ ಜನರು ತಮ್ಮ ಜೀವನವನ್ನ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಮುಡುಪಾಗಿಟ್ಟರು. ಕೆಲವೊಬ್ಬರು ಬಲಿದಾನವನ್ನು, ತಮ್ಮ ಜೀವನವನ್ನು ಬಲಿದಾನವನ್ನು ಮಾಡಿದರು. ಇದರಿಂದ ಭಾರತವು 1947 ಆಗಸ್ಟ್ 15ರಿಂದ ಸ್ವತಂತ್ರ ಆಗಲಿಕ್ಕೆ ಸಾಧ್ಯವಾಯಿತು ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದು. The Indian independent movement was democratic in character. ಭಾರತದ ಸ್ವಾತಂತ್ರ್ಯ ಚಳುವಳಿಯು ಪ್ರಜಾಸತ್ತಾತ್ಮಕ ಮಾದರಿಯದಾಗಿತ್ತು. ಭಾರತದ ಸ್ವಾತಂತ್ರ್ಯ ಚಳುವಳಿ, ದ ಇಂಡಿಯನ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ವಾಸ್ ಅ ಡೆಮಾಕ್ರೆಟಿಕ್ ಇನ್ ಕ್ಯಾರೆಕ್ಟರ್. ಪ್ರಜಾಸತ್ತಾತ್ಮಕ ಪದ್ಧತಿಯನ್ನ ಅಳವಡಿಸಿಕೊಂಡು ಸ್ವಾತಂತ್ರ್ಯ ಸ್ಟಾರ್ಟ್ ಆಗಿತ್ತು ನಮ್ಮ ದೇಶದಲ್ಲಿ. ನಮ್ಮದು the struggle was not planned by the leader. The struggle, it was mobilized through the masses. ಭಾರತದ ಸ್ವಾತಂತ್ರ್ಯ ಹೋರಾಟವು ಪ್ರಜಾಸತ್ತಾತ್ಮಕ ಹೇಗಾಗಿತ್ತು ಅಂದ್ರೆ, ಇದು ಕೇವಲ ಲೀಡರ್ ಮುಂದಾಳತ್ವ ವಹಿಸಿಕೊಂಡವರು ಮಾತ್ರ ಇದರ ಕಾರ್ಯವನ್ನು ನಡೆಸ್ತಾ ಇರಲಿಲ್ಲ. ಸಾಮಾನ್ಯ ಜನರ ಸಲಹೆ ಪಡೆದುಕೊಂಡು ಸ್ವಾತಂತ್ರ್ಯ ಮುಂದುವರೆದಿತ್ತು. ಅದಕ್ಕೆ ಇದನ್ನು ಏನಂತ ಕರೆದ್ರು, ದ ಡೆಮಾಕ್ರೆಟಿಕ್ ಇನ್ ಕ್ಯಾರೆಕ್ಟರ್. ದ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಡೆಮಾಕ್ರೆಟಿಕ್ ಇನ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ದ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್, ದೇರ್ ಆರ್ ವೇರಿಯಸ್ ಐಡಿಯಲ್ಸ್ ಆರ್ ಇನ್ವಾಲ್ವ್ಡ್ ಇನ್ ದಿಸ್. ಭಾರತದ ಸ್ವಾತಂತ್ರ್ಯ ಹೋರಾಟವು ಕೆಲವೊಂದು ಆದರ್ಶ ತತ್ವಗಳನ್ನು ಒಳಗೊಂಡು ಸ್ವಾತಂತ್ರ್ಯ ಹೋರಾಟ ಸ್ಟಾರ್ಟ್ ಆಗಿತ್ತು. ಸುಮ್ಮನೆ ಅದು ಯಾವುದೋ ಒಂದು ರೀತಿ ಹೋರಾಟ ಮಾಡೋದಂದ್ರೆ ಆ ರೀತಿ ಇರಲಿಲ್ಲ. ಕೆಲವೊಂದು ತತ್ವಗಳಿದ್ದು, ಕೆಲವೊಂದು ಆದರ್ಶಗಳಿದ್ದು, ಅವೆಲ್ಲ ತತ್ವಗಳು ಆದರ್ಶಗಳ ಆಧಾರದ ಮೇಲೆ ಸ್ವಾತಂತ್ರ್ಯ ಹೋರಾಟ ಸ್ಟಾರ್ಟ್ ಆಗಿತ್ತು. ಲೈಕ್ ಕೆಲವೊಂದು ನಾವು ಆದರ್ಶಗಳನ್ನ, ಐಡಿಯಲ್ಸ್ಗಳನ್ನ ನೋಡೋದಾದ್ರೆ, ಪಾಪ್ಯುಲರ್ ಸಾವರೆಂಟಿ,
ಜನತಾ ಸಾರ್ವಭೌಮತ್ವ ಅಂದ್ರೆ ಜನರೇ ಸಾರ್ವಭೌಮತ್ವ ಹೊಂದಿರತಕ್ಕಂಥದ್ದು. ರೀಪ್ರೆಸೆಂಟೇಟಿವ್ ಗವರ್ಮೆಂಟ್ ಜನಪ್ರತಿನಿಧಿ ಸರ್ಕಾರ ತತ್ವ ಅಳವಡಿಸಿಕೊಂಡಿತ್ತು ಆದರ್ಶವನ್ನ. ಸಿವಿಲ್ ಲಿಬರ್ಟೀಸ್ ನಾಗರಿಕ ಸೇವಾ ವರ್ಗ ಸ್ವಾತಂತ್ರ್ಯ, ಸಿವಿಲ್ ಲಿಬರ್ಟಿ ನಾಗರಿಕ ಸ್ವಾತಂತ್ರ್ಯವನ್ನು ಅಳವಡಿಸಿಕೊಂಡಿತ್ತು. ಸೆಕ್ಯುಲರಿಸಂ ಜಾತ್ಯತೀತತೆ ತತ್ವದ ಮೇಲೆ ನಮ್ಮ ಸ್ವಾತಂತ್ರ್ಯ ಹೋರಾಟ ನಡೆದಿತ್ತು. ನೆಕ್ಸ್ಟ್ ಫಾರಿನ್ ಪಾಲಿಸಿ ವಿದೇಶಾಂಗ ಸೇವೆ, ಈ ಎಲ್ಲ ತತ್ವಗಳನ್ನು ಅಳವಡಿಸಿಕೊಂಡು ಭಾರತದ ಸ್ವಾತಂತ್ರ್ಯ ಹೋರಾಟ ಮುನ್ನುಗ್ತಾ ಇದ್ರು ಜನರು. ಸುಮ್ಮನೆ ಯಾವುದೇ ಒಂದು ಹೋರಾಟ ಆಗಿರಲಿಲ್ಲ. ಅದಕ್ಕೆ ಏನಂತ ಕರೆದ್ರು, ಮಾಸ್ ಮೂವ್ಮೆಂಟ್ ಇನ್ ದ ವರ್ಲ್ಡ್ ಹಿಸ್ಟ್ರಿ. ದ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಇಟ್ ವಾಸ್ ದ ಗ್ರೇಟೆಸ್ಟ್ ಮಾಸ್ ಮೂವ್ಮೆಂಟ್ ಇನ್ ದ ವರ್ಲ್ಡ್ ಹಿಸ್ಟ್ರಿ. ಜಗತ್ತಿನಲ್ಲಿ